ಶಬ್ದ ಮಾಡುವ ಬಂದೂಕು ತಯಾರಿಸಿ. ನಿಮಗೆ ಗೊತ್ತೇ, ಜೋರಾದ ಶಬ್ದಗಳು ವಸ್ತುಗಳನ್ನು ಚಲಿಸುವಂತೆ ಮಾಡುತ್ತದೆ ಎಂದು. ಗುರಿಯೊಂದಕ್ಕೆ ಶಬ್ದ ಮಾಡುವ ಬಂದೂಕನ್ನು ಹಾರಿಸುವ ಮತ್ತು ಅದನ್ನು ಅಲುಗಾಡಿಸುವ ಮೂಲಕ ನಾವಿದನ್ನು ನೋಡಬಹುದು. ನಿಮಗೆ ಬೇಕಾಗುವುದು ಗಟ್ಟಿಯಾದ ಕಾಗದ, ಚೂಪಾದ ಪೆನ್ಸಿಲ್ಲು, ರಬ್ಬರ್ ಬ್ಯಾಂಡ್, ಕಾರ್ಡ್ಬೋರ್ಡ್ ಕೊಳವೆ, ತೆಳು ಕಾಗದದ ತುಂಡು, ಅಂಟಿಸುವ ಟೇಪು ಮತ್ತು ತೆಳುವಾದ ಪ್ಲಾಸ್ಟಿಕ್. ಕಾಗದದ ಮೇಲೆ ಕೊಳವೆಯ ಸಹಾಯದಿಂದ ಅದರ ಸುತ್ತಲೂ ಒಂದು ವೃತ್ತವನ್ನು ರಚಿಸಿ. ಆ ವೃತ್ತವನ್ನು ಕತ್ತರಿಸಿಕೊಳ್ಳಿ. ಈಗ ಆ ವೃತ್ತದ ಮಧ್ಯಭಾಗದಲ್ಲಿ ಚೂಪು ತುದಿಯ ಪೆನ್ಸಿಲ್ಲಿನ ಸಹಾಯದಿಂದ ಒಂದು ರಂಧ್ರವನ್ನು ಮಾಡಿ. ಕಾಗದದ ವೃತ್ತದಿಂದ ಕೊಳವೆಯ ಒಂದು ಬಾಯಿಯನ್ನು ಮುಚ್ಚಿ ಟೇಪಿನಿಂದ ಅಂಟಿಸಿ. ಕೊಳವೆಯ ಇನ್ನೊಂದು ಬಾಯಿಯನ್ನು ಪ್ಲಾಸ್ಟಿಕ್ ಮತ್ತು ರಬ್ಬರ್ ಬ್ಯಾಂಡ್ನಿಂದ ಮುಚ್ಚಿರಿ. ಕಾಗದದ ತುಂಡನ್ನು ಮಡಿಚಿ ಮತ್ತು ಮೇಜಿನ ಮೇಲೆ ಇಲ್ಲಿ ತೋರಿಸಿರುವಂತೆ ಟೇಪಿನಿಂದ ಅಂಟಿಸಿ. ಈಗ ಕೊಳವೆಯ ತುದಿಯನ್ನು ರಂಧ್ರದ ಭಾಗವು ಕಾಗದದ ತುಂಡಿಗೆ ನೇರವಾಗಿ ಇರುವಂತೆ ಗುರಿ ಮಾಡಿಕೊಳ್ಳಿ. ಪ್ಲಾಸ್ಟಿಕ್ಗೆ ತಟ್ಟಿದಾಗ ನೀವು ಕಾಗದದ ತುಂಡು ಅಲುಗಾಡುವುದನ್ನು ನೋಡುವಿರಿ. ಏಕೆ ಗೊತ್ತೇ? ಪ್ಲಾಸ್ಟಿಕ್ಗೆ ತಟ್ಟುವುದರಿಂದ ಶಬ್ದ ತರಂಗಗಳು ಸೃಷ್ಟಿಯಾಗಿ ಕೊಳವೆಯ ಮೂಲಕ ಹಾಯುತ್ತವೆ. ಶಬ್ದ ತರಂಗಗಳು ಗಾಳಿಯನ್ನು ಚಲಿಸುವಂತೆ ಮಾಡುತ್ತದೆ ಮತ್ತು ರಂಧ್ರವು ಶಬ್ದ ತರಂಗಗಳು ನೇರವಾಗಿ ಕಾಗದದ ತುಂಡಿನ ಕಡೆಗೆ ಹಾಯಲು ಮತ್ತು ಅಲುಗಾಡಿಸಲು ಸಹಾಯ ಮಾಡುತ್ತದೆ. ಎಷ್ಟು ಸರಳವಾಗಿತ್ತು ಅಲ್ಲವೇ? ಅದಕ್ಕೆ ಈಗಲಿಂದ ದಯವಿಟ್ಟು ಮೆತ್ತಗೆ ಮಾತನಾಡಿ. ಆದ್ದರಿಂದ ನೆನಪಿಡಿ, ವಿಜ್ಞಾನ ಕೇವಲ ವಿಜ್ಞಾನವಲ್ಲ, ಅದು ಸುರಕ್ಷೆ.